ಆಮೇಲೆ ತಿರುಪತಿಗೆ ಹೋಗೋದು. ಫಸ್ಟು ಇಲ್ಲಿ ಹೋಗ್ತಾ ಹೋಗ್ತಾ ದಾರಿಲಿ ಏನೇನು ಸಿಗುತ್ತೋ ದೇವಸ್ಥಾನಗಳು ನೋಡ್ಕೊಂಡು ಹಂಗೆ ಹೋಗೋದು. ಹಂಗೆ ಅಲ್ಲಿ ಮುಗಿಸ್ಕೊಂಡು ಹಂಗೆ ವಾಪಸ್ ಮನೆಗೆ ಬರೋದು. ಇಳ್ದಾದ ಕ್ಯಾಮ್ರಾ ರೊಟೇಟ್ ಮಾಡಿ ಬಾವಾ ರೊಟೇಟ್ ಮಾಡೋದು ಹೆಂಗೆ ಬಾವಾ ಇವಳಿಗೆ ಮೊಬೈಲಲ್ಲಿ. ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಆಲ್ರೆಡಿ ಒಂದು ವೀಡಿಯೋನ ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಸೊ ಇದು ಪಾರ್ಟ್ 2 ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಬಂದಿದ್ದೀವಿ ಕಾಣಿಪಾಕಂಗೆ. ಸೊ ನನಗೆ ಟೆಂಪಲ್ ಹೆಸರೇ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಬಟ್ ಯಾವ ದೇವ್ರು ಇಲ್ಲಿ ಪ್ರಧಾನವಾಗಿದೆ ಅಂತ ಖಂಡಿತ ಇನ್ನೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಇಳಿದಿದ ತಕ್ಷಣವೇ ತುಂಬ ಸುಡು ಬಿಸಿಲಲ್ಲಿ ನಡ್ಕೊಂಬರ್ತಾಯಿದ್ವಿ. ನೋಡಿದ್ರೆ ಗಾಂಧಿ ತಾತ ಥರ ವೇಷ ಹಾಕ್ಕೊಂಡು ಒಬ್ಬರು ನಿಂತಿದ್ರು. ಹೋಗ್ಲಿ ಪಾಪ ಫೋಟೋ ಇಟ್ಕೊಳ್ಳೋಣ ಅಂತ ಅಂದರೆ ನನ್ನ ಮಗ ಕೇಳಲೇ ಇಲ್ಲ. ಸರಿ ಇನ್ನೊಂಚೂರು ನಡ್ಕೊಂಬಂದರೆ ತಕ ಅಂತ ಕಾಲೆಲ್ಲ ಸುಡ್ತಾ ಇತ್ತು. ಸೊ ನಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಫಸ್ಟೇ ಇಷ್ಟೊಂದು ಬಿಸಿಲು, ಅದರಲ್ಲೂ ಈ ಸುಡು ಬಿಸಿಲಲ್ಲಿ ಇಷ್ಟೊಂದು VIP ಕಾರ್ಗಳು ಬರ್ತಾ ಇದ್ದಾವೆ. ಸೊ ಯಾರು ಬರ್ತಿದ್ರು ಅಂತ ಖಂಡಿತ ಗೊತ್ತಿಲ್ಲ. ಬಟ್ ಇಷ್ಟೊಂದು ಕಾರ್ ಬರೋದು ನೋಡಿ ನಮಗಂತೂ ಕ್ಲಾರಿಟಿ ಸಿಕ್ಬಿಟ್ಟಿತ್ತು. ಈ ಟೆಂಪಲಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಅನ್ಕೊಂತಿರುವಾಗಲೇ ಇಲ್ಲಿ ನೋಡಿದ್ರೆ ಗೋಮಾತೆ ದರ್ಶನ ಮಾಡ್ತಾಯಿದ್ರು. ಸೊ ನಾವು ಕೂಡ ಲಕ್ಕಿನ ಕರ್ಕೊಂಡೋಗಿ ಮುಟ್ಟಿಸಿ ಆಶೀರ್ವಾದನ ತಗೊಂಡ್ವಿ. ಬಸವ ಬೂವು ಹಾಕಿದ್ರ ನಿನಗೆ ಮುಕ್ತಾನೇನೋ ಅಂತ ಲಕ್ಕಿ ಕಾಪಾಡಪ್ಪ. ನಮ್ಮತ್ತೆ ಮಾಡಿದ ಎಡವಟ್ಟಿಂದ ಎಲ್ಲರೂ ತುಂಬಾ ಸಫರ್ ಪಟ್ಟರು. ನಮ್ಮ ಚಿಕ್ಕತ್ತೆಗಂತೂ ಸಿಕ್ಕಾಪಟ್ಟೆ ಮಂಡಿ ನೋವು ಬಂತು. ನಮ್ಮಪ್ಪಗೆ ಆಲ್ರೆಡಿ ಉಳುಕಿರೋ ಕಾಲು ಇನ್ನೂ ಸಿಕ್ಕಾಪಟ್ಟೆ ನೋವು ಕೊಡ್ತು. ಆದರೆ ದೇವಸ್ಥಾನದ ದರ್ಶನ ಮಾತ್ರ ಇನ್ನೂ ಆಗಿರಲಿಲ್ಲ. ನಡೆದು ಎಲ್ಲರಿಗೂ ಕಾಲೆಲ್ಲ ಉರಿ ಹತ್ಕೊಂಡ್ಬಿಟ್ಟಿತ್ತು. ಸೊ ಫೈನಲಿ ದೇವರೇ ಒಂದು ದಾರಿ ತೋರಿಸ್ಬೇಕಿತ್ತು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಕ್ಯೂವಲ್ಲಿ ಹೋಗೋ ದಾರಿನೂ ನಮಗೆ ಫೈನಲ್ ಸಿಕ್ಕಿತ್ತು. ಇದೆಲ್ಲ ನಾನು TV ನೋಡಿದ್ದೀನಿ ಕಣಿದನ ಈ ದೇವಸ್ಥಾನದ್ದು ಸ್ವಲ್ಪ ವೀಡಿಯೋಸು ಶಾರ್ಟ್ಸು. ಗಣೇಶ ಈ ಥರ ಎಷ್ಟೊಂದು ಗಣೇಶ ಇರುತ್ತೆ. ತುಂಬ ಚೆನ್ನಾಗಿ ಇರುತ್ತೆ, ಗೂಳಿ ಇರುತ್ತೆ, ತುಂಬ ಅದ್ಭುತವಾಗಿ ಅಷ್ಟು ಸುಂದರವಾಗಿ ದೊಡ್ಡ ಗಣೇಶನ ಈಶ್ವರನೆಲ್ಲ ಇಲ್ಲಿ ನೋಡ್ಬೋದು. ಗರ್ಭಗುಡಿ ಕೂಡ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ. ನೋಡಿ ನಮ್ಮೂರಲ್ಲಿ ಎಷ್ಟು ರೇಟು, ಇವ್ರು ನೋಡಿ ಎಷ್ಟು ರೇಟ್. ಥ್ಯಾಂಕ್ ಯು. ನಮ್ಮೂರಲ್ಲಿ ಈ ಮಾವಿನಕಾಯಿನ 50 ರೂಪಾಯಿ ಕೊಟ್ಟು ತೊಗೊತೀವಿ. ಇಲ್ಲಿ ನೋಡಿ 10 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಕೊನೆಗೆ ಕಲ್ಯಾಣಿ ಬಂತು. ಅದರಲ್ಲಿ ಬಟ್ಟೆ ಎಲ್ಲ ತರ್ತಿದ್ದೆ ನಾನು. ಇವರು ಎಲ್ಲಿದ್ದಾರ ಅವರು? ಎಲ್ಲರ ಕಾಲು ತಕತೈ ಅಂತ ಆಡ್ತಾ ಇದ್ವು. ಸೊ ಅದಕ್ಕೆ ಎಲ್ಲರೂ ನೀರಿಗೆ ಇಳಿದು ಕಾಲನ್ನ ತಂಪು ಮಾಡ್ಕೊತಾ ಇದ್ವಿ. ಆಗ ಲಕ್ಕಿನ ಕೂಡ ಇಳಿಸಿ ಆಟ ಆಡ್ಸೋಣ ಅಂತ ನಾನು ಕೂಡ ಆಟ ಆಡಿಸ್ದೆ. ಶಿವು ಅಂತೂ ಪಾಪನ ಹಿಡಿದು ನೀರಲ್ಲೇ ಬಿಟ್ಬಿಡ್ತಾ ಇದ್ರು. ಅವನಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದ. ಸೊ ಎಲ್ಲರಿಗೂ ಬಿಸಿಲಲ್ಲಿ ನೀರಲ್ಲಿ ಕಾಲಿಟ್ಟು ತುಂಬ ಖುಷಿ ಕೊಡ್ತು. ಮತ್ತೆ ದರ್ಶನನ ನಾವು ಮಾಡಲೇಬೇಕಿತ್ತಲ್ವ. ಸೊ ದೇವ್ರನ್ನ ಹುಡ್ಕೊಂಡು ಕ್ಯೂವಲ್ಲಿ ಹೋದ್ವಿ. ಬಟ್ಟೆ ಎಲ್ಲ ನೆಂದೋಗ್ಬಿಡ್ತಲ್ಲ ಅಷ್ಟೇ. ಮೆಟ್ಲು ನಿಂತ್ಕೊಳ್ಳೋ ಬೇಡ ಲಕ್ಕಿ ಇಲ್ಲಿ ತೋರಿಸಿ ಬಾವ. ಹಂಗೆ ಇಲ್ಲಿ ತೋರಿಸಿ. ಮಾಡಿ ಪಡ್ಕೋಣ ನಡಿಯ 2 ವರ್ಷ ಮೇಲೆ ಬಿಡ್ತಾರೆ. ಕ್ಯಾನ್ಸರ್ ಮೇಲೆ ಹೇಳ್ಕೊಡ್ತಾರೆ. ಮಾತ್ರ ನಿಲ್ಸ್ಕೊಂಡ
ಆಗುತ್ತೆ ನಿಂತ್ಕೊಂಡ್ಕ ಕಣ್ಣಿಗಾಗ್ತಾರೆ ನಿಂತಿರೋದಿಲ್ಲ ನಾವು ಅವನ ಮೇಲೆ ಹಾಕೊಂತ ದರ್ಶನ ಅಕ್ಕ 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 ಕಿವಿನೇ ಕೇಳಿಸಲ್ಲಯ್ಯಪ್ಪ. ಬಿಸಿಲಲ್ಲಿ ಸುಟ್ಟಿ ಒಣಗೋಗಿದ್ದಕ್ಕೆ ಸ್ವಲ್ಪ ನೀರಲ್ಲಿ ಆಟಾಡಿ ಖುಷಿ ಆಯಿತು. ಸೊ ಬಟ್ಟೆ ಚೇಂಜ್ ಮಾಡೋ ಟೈಮ್ ಇದೆಯಲ್ಲ, ಸೊ ಹಾಗೆಯೇ ಕ್ಯೂವಲ್ಲಿ ಬಂದು ದರ್ಶನಕ್ಕೆ ಹೋದ್ವಿ. ಸೊ ಫೈನಲಿ ನನಗೆ ಗೊತ್ತಾಯಿತು ಕಾಣಿಪಾಕಮ್ಮಲ್ಲಿರೋದು ಗಣೇಶ ದೇವರು ಅಂತ. ಸೊ ದರ್ಶನ ಮಾತ್ರ ಸಖತ್ತಾಗಾಯಿತು ಅಂತಲೇ ಹೇಳ್ಬೋದು. ಆದರೆ ನಿಜವಾಗ್ಲೂ ನನಗೆ ಈ ಊರಲ್ಲಿ ಗಣೇಶ ದೇವಸ್ಥಾನ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಹಾಗೆ ಈ ದೇವಸ್ಥಾನದಲ್ಲಿ ಅನ್ನಪ್ರಸಾದ ಕೂಡ ಇತ್ತು. ಬಟ್ ಅಲ್ಲಿ ಕ್ಯೂ ನೋಡಿದ್ರೆ ರಾತ್ರಿಗೇ ಊಟ ಸಿಗ್ತಾಯಿತ್ತು. ಸೊ ಅದಕ್ಕೆ ಎಲ್ಲರೂ ನಿಯರೆಸ್ಟ್ ಒಂದು ಹೋಟೆಲ್ನ ಹುಡ್ಕೊಂಡು ಬಂದ್ವಿ. ಸೊ ಹೋಟೆಲ್ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಒಳ್ಳೆ ಫೀಲ್ ಕೊಟ್ಟರು, ಮನೆ ಊಟ ಥರನೇ ಇತ್ತು. ಜೊತೆಗೆ ನಾವೆಲ್ಲರೂ ಆರ್ಡ್ರ್ ಮಾಡಿದ್ದು ಊಟ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಅನ್ಲಿಮಿಟೆಡ್ ಥಾಲಿ ಅಂತೆ. ಸೊ ಅದು ಸೌತ್ ಇಂಡಿಯನ್ ಮೀಲ್ ಇದ್ದಿದ್ದು. ರೆಸ್ಟ್ ಮಾಡ್ಕೊಳ್ಳಿ ಬರ್ತಾ ಇದ್ದಂಗೆ ನಾವು ನೀರು ಅಪ್ಪ ದಿವ್ಯಾ ಅಂಕರಿ ಬಾಬಾ ಈಗ ನೀವು ಹೋಗ್ತಾರಲ್ಲ ದಿವ್ಯಾ ನೋಡು ಅಣ್ಣ ನೀನ್ ಬಾಟ ಆಡಿಸೋದೇ ಈಗ ನಿನ್ನ ಹತ್ರ ಬರ್ಬೇಕು ಅವನು. ನಂದೊಂದು ತಟ್ಟೆ ನೋಡಿ, ಸೌತ್ ಇಂಡಿಯನ್ ಮೀಲ್ಸ್ ನೋಡಿ ನೋಡಿ ಅಣ್ಣ ಅಪ್ಪ ಎಲ್ಲ ದಿವ್ಯಾ ಅಕ್ಕ ಬಾಬಾ ಬಾಬಾ ಫಸ್ಟು ಪಾಪುಗೆ ಊಟನ ಮಾಡಿಸಿ, ಯಾಕಂದರೆ ತುಪ್ಪ ಅಲ್ಲಿತ್ತು, ಅನ್ನನೂ ಇತ್ತು, ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಊಟ ಮಾಡಿಸಿದಾಯಿತು. ಆಮೇಲೆ ನಾವೆಲ್ಲರೂ ಊಟ ಮಾಡೋ ಶುರು ಮಾಡಿದ್ವಿ. ಒಂದು 3 ಟೈಮ್ಸ್ 2 ಟೈಮ್ಸ್ ಎಲ್ಲರೂ ಹಾಸ್ಕೊಂಡ್ರು ಅಂತಲೇ ಹೇಳ್ಬೋದು. ಯಾರು ಕೂಡ 1 ಟೈಮ್ಗೆ ತಿಂದ್ಬಿಟ್ಟು ಎದ್ದಿಲ್ಲ. ಸೊ ಹೊಟ್ಟೆ ತುಂಬ ಊಟ ಸಿಕ್ತು. ಸೊ ಈ ಹೋಟ್ಲನ್ನ ಮಾತ್ರ ನಾನು ಮಿಸ್ ಮಾಡ್ಕೊತೀನಿ. 7 ಮೀಲು ಬಂದಿಲ್ಲ ಕಡೆ ಅಲಾಗ್ತಾ ಇದ್ದೀವ್ಯಾ. ಹಾಂ 1695 ಅಂದರೆ ನನಗೆ ಶಾಕ್ ಆಗೋಯಿತು. ಖಂಡಿತವಾಗ್ಲೂ ಅಷ್ಟು ಜನ ಊಟ ಮಾಡಿದ್ವಿ. ಬರೀ 1700 ರೂಪಾಯಿ ಆಗಿದೆ. ಬೆಂಗಳೂರಲ್ಲಿ ಆಗಿದ್ರೆ ಎಷ್ಟು ಅಮೌಂಟ್ ಕೊಡಬೇಕಿತ್ತು ಗೊತ್ತಾ. ಸೊ ಫೈನಲಿ ನನಗಂತೂ ಈ ಹೋಟ್ಲು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಹೇಳ್ಬೋದು. ನೀವು ಯಾರಾದರೂ ತಿರುಪತಿ ಕಡೆ ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಈ ಹೋಟೆಲ್ ಡೀಟೇಲ್ನ ಕಮೆಂಟಲ್ಲಿ ಕೇಳಿ, ನಾನು ಖಂಡಿತ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಯಾಣ ಯಾವ ಕಡೆಗೆ. ಸೊ ಫೈನಲಿ ರಿವೀಲ್ ಮಾಡೋ ಟೈಮ್ ಆಯಿತು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಸುಮ್ಮನೆ ಹಾಗೆ ಒಂದು ಚಮಕಲ್ಲಿ ಹೇಳ್ತಾ ಇದ್ದೀನಿ, ತಿರುಪತಿ ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಹೊಟ್ಟೆ ತುಂಬ ತಿಂದಿರೋದ್ರಿಂದ ಎಲ್ಲರಿಗೂ ಆಲ್ಮೋಸ್ಟ್ ನಿದ್ದೆ ಬರ್ತಾಯಿತ್ತು. ಆದರೆ ಸಡನ್ ಅಂತ ಚೆಕ್ಕಿಂಗ್ ನೋಡಿರಿ, ಎಲ್ಲ ಲಗೇಜ್ ಬ್ಯಾಗ್ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಇವರದ್ದು ಸೂಟ್ ಕೇಸ್ ಒಂದು ಎಳ್ಕೊಂಬರ್ತಾರೆ, ಅದು ಕೂಡ ಎತ್ಕೊಂಬರೋಕ್ಕೆ ಶಕ್ತಿ ಇಲ್ಲ. ಊರೇ ಎಂಟ್ರಿ ಆಗಿಲ್ಲ, ಆದರೆ ಚೆಕಿಂಗ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಬ್ಯಾಗಲ್ಲಿ ಪ್ರತಿಯೊಂದು ಚೆಕ್ ಮಾಡ್ತಾರೆ. ಇಷ್ಟು ಫೆಸಿಲಿಟಿ ಇದ್ರೆ ನಮ್ಮ ಇಂಡಿಯಾನ ಸೂಪರಾಗಿ ನೋಡಿ, ಎಲ್ಲರೂ ಚೆಕಿಂಗ್ ಮಾಡಿಕೊಂಡು ಬ್ಯಾಗ್ಗಳನ್ನ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರೇ ಕಮ್ಮಿ ಲಗೇಜ್ ತೊಗೊಂಬರ್ತಾ ಇರೋದು. ಇವರೆಲ್ಲ ತುಂಬಾ ಲಗೇಜ್ ತೊಗೊಂಬರ್ತಾರೆ. ಹತ್ರಿ 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 ಕಾಮ್ ಕಾಮ್ ಡಿಕ್ಕಿಲಿ ಇರೋದೆಲ್ಲ ಸೆಟಲ್ ಆಗ್ರಿ. ಡಿಕ್ಕಿಲಿ ಇಡ್ತಾ ಇರಾ? ಹಾಂ, ಡಿಕ್ಕಿ ತುಂಬಿಸ್ರಿ, ಡಿಕ್ಕಿ ತುಂಬಿಸ್ರಿ.
ಸಮ್ಟೈಮ್ಸ್ ಎನರ್ಜಿ ಲೆವೆಲ್ ಲೋ ಆಗಿರುತ್ತೆ. ಸೊ ಆಗ ಏನಾದರೂ ಬೂಸ್ಟ್ ಬೇಕನ್ಸುತ್ತಲ್ವ, ಹಾಗೆ ನನಗೆ ಈ ಹೂವು ನನಗಂತಲೇ ಯಾರು ಇಟ್ಟೋಗಿದ್ರು ಅನ್ನೋ ಥರ ಈ ಹೂವು ಸಿಕ್ತು. ಸೊ ನನಗಂತೂ ಖುಷಿಯಾಗಿ ಆ ಹೂವನ್ನ ಎತ್ಕೊಂಡು ನೋಡಿದೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ. ಈ ಹೂವು ಹೆಸರು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗಂತೂ ಈ ಹೂವು ಹೆಸರು ಗೊತ್ತಿಲ್ಲ. ಸೊ ಕಮೆಂಟ್ ಮಾಡೋದ್ರಿಂದ ನಾನು ಕೂಡ ತಿಳ್ಕೊತೀನಿ ಅಂತ ಹೇಳ್ಬೋದು. ಹಾಗೆ ನಾವು ತಿರುಪತಿ ಒಳಗೆ ಎಂಟ್ರಾದ್ವಿ ಅಂತಲೇ ಹೇಳ್ಬೋದು. ಇದೇ ನೋಡಿ ತಿರುಪತಿಯಲ್ಲಿ ಬೋರ್ಡ್ ಹೊಡಿಯೋಕ್ಕೆ ಹೊಸ ಬಿಲ್ಡಿಂಗ್ ಕಟ್ಟಿರೋದಂತೆ. ಸೊ ಒಳಗಡೆ ಹೋಗಿ ನೋಡಬೇಕು. ಅದಕ್ಕಿಂತ ಮುಂಚೆ ಪಾರ್ಕಿಂಗ್ ಲಾಟ್ ಬೇಕು ನಮಗೆ, ನಮ್ಮ ಟಿನ ಅಲ್ಲಿ ನಿಲ್ಲಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ. ಹಾಗೆ ಇಷ್ಟು ದೂರ ಬಂದ್ರೂ ನನ್ನ ವೀಡಿಯೋನ ಇನ್ನೂ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನಕ್ಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಏನಾದರೂ ವಿಷಯಗಳಿದ್ದರೆ ಹಂಚ್ಕೋಬೋದಲ್ವಾ. ಸೊ ಹಾಗೆ ನಾವು ಪಾರ್ಕಿಂಗ್ ಲಾಟಲ್ಲಿ ಪಾರ್ಕ್ ಮಾಡಿದ್ದಾಯಿತು, ಬಿಲ್ಡಿಂಗ್ ಕಡೆ ಹೋಗೋಣ ಅನ್ನೋ ಸಮಯ ಬಂದೇ ಬಿಡ್ತು ಅಂತ ಹೇಳ್ಬೋದು. ಆದರೆ ಎಲ್ಲರಿಗೂ ನಿದ್ದೆ ಬರ್ತಾಯಿತ್ತು. ಏನು ಮಾಡೋದು, ಆಲ್ರೆಡಿ ಬಿಲ್ಡಿಂಗ್ ಹತ್ರ ಬಂದ್ವಿ ಅಂದಮೇಲೆ ಎಲ್ಲರೂ ಇಳ್ಕೊಂಡ್ವಿ. ಸೊ ನೋಡಿ ಎಲ್ಲರ ಮುಖನೂ ಹೆಂಗಾಗಿದೆ ಅಂತ. ನಿದ್ದೆ ಮಾಡಿದಿರಂಗೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಬಟ್ ನಿದ್ದೆ ಮಾಡಬೇಕಿತ್ತು. ಸೊ ಪರವಾಗಿಲ್ಲ, ಸಂಜೆ ಆಗಿಬಿಡ್ತು, 6:30 ಆಗ್ತಾಯಿತ್ತು. ಸೊ ಬೇಗ ಹೋಗಿ ಲೈನಲ್ಲಿ ನಿಂತ್ಕೊಂಡು ಬೋರ್ಡ್ ಹೊಡಿಸ್ಬಿಟ್ಟು ಪಾಪುನ ಟೆಂಪಲ್ಗೆ ರಾತ್ರಿನೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಆದರೆ ಈ ಡಿಸಿಷನ್ನೇ ತುಂಬ ಕೆಟ್ಟದಾಗಿತ್ತು ನಮ್ಮ ಟ್ರಿಪ್ ಪ್ಲಾನಲ್ಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾತ್ರಿ ಎಲ್ಲ ತುಂಬಾ ಕಷ್ಟಪಟ್ಬಿಟ್ಟಿದ್ವಿ. ಏನಾಯಿತು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಇವತ್ತಿಗೆ ವಿಡಿಯೋ ಇಷ್ಟೇ. ಬಾಯ್, ಟೇಕ್ ಕೇರ್, ಮತ್ತೆ ಸಿಗೋಣ.